ನೋಡು ಹುಡುಗಿ, ನೀನು ಹೇಗಿದೆಯೋ ಹಾಗೇ ಇರು. ಯಾರಿಗೋಸ್ಕರನೂ ನೀನು ಬದಲಾಗಬೇಡ, ನನಗೋಸ್ಕರನೂ ಕೂಡ. ಅತ್ತೆ? ಹೌದು, ನಾನೇ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಬದಲಾಗಬೇಕಾಗಿರುವಂಥ ಗುಣ ನಿನ್ನಲ್ಲಿ ಯಾವುದೂ ಇಲ್ವೇ? ಹಾಗಿದ್ರೆ ನೀವು ನನ್ನನ್ನು ಒಪ್ಕೋತೀರಾ? ನನ್ನಲ್ಲೇ ತಪ್ಪಿರಬೇಕಾದ್ರೆ ನಿನ್ನನ್ನು ಒಪ್ಕೊಳ್ಳೋದಕ್ಕೆ ನಾನು ಯಾರೇ ಹುಡುಗಿ? ಮೊದಲು ನನ್ನ ತಪ್ಪುಗಳನ್ನು ನಾನು ತಿದ್ಕೋಬೇಕು. ನಿನ್ನ ಹತ್ರ ಬಂದು ನನ್ನನ್ನು ಕ್ಷಮಿಸು ಅಂತ ನಾನು ಕೇಳಬೇಕು. ಅಲ್ಲಿವರೆಗೂ ಇದೆಲ್ಲ ಹಾಗೇ ಇರಲಿ. ಅತ್ತೆ? ಸತ್ಯ, ಮೌನಂ ಸಮ್ಮತಿ ಲಕ್ಷಣಂ. ಅಂದ್ರೆ ಅತ್ತೆ ನನ್ನನ್ನು ಒಪ್ಕೊಂಡ್ಬಿಟ್ರಾ? ಒಪ್ಕೊಳ್ಳೋದಷ್ಟೇ ಅಲ್ಲ, ನಿನ್ನ ತುಂಬಾ ಇಷ್ಟಪಡ್ತಿದ್ದಾಳೆ. ನಿನ್ನ ಭಾಷೆಲೆ ಹೇಳಬೇಕು ಅಂದ್ರೆ ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಲವ್ ಆಗಿದೆ. ಹುಷಾರು ಹುಷಾರು ಸತ್ಯ, ಸ್ವಲ್ಪ ನಿಧಾನ. ಹೀಗೆ ತಾನೇ ಜ್ವರದಿಂದ ಎದ್ದಿದ್ಯಾ? ಅಷ್ಟಕ್ಕೂ ಅಕ್ಕ ನಿನ್ನ ಒಪ್ಕೊಂಡಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳಿಲ್ಲ. ಅವಳು ಒಪ್ಕೊಂಡಿದ್ದೀನಿ ಅಂತ ಹೇಳೋವರೆಗೂ ನೀನು ಕಾಯ್ಬೇಕು. ಅಯ್ಯೋ ಬಿಡಿ ಚಿಕ್ಕತ್ತೆ, ಊರಿಗೆ ಬಂದಾಗಿದೆ, ಇನ್ ನೀರಿಗೆ ಬರ್ದೇ ಇರ್ತಾರ? ಬರೋ ತರ ನಾನು ಮಾಡ್ತೀನಿ. ಜಾನಕಿ, ಇನ್ನೂ ಏನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ನೀವು ನಡಿಯೇ, ಸತ್ಯನ ಮನೆಗೆ ಹೋಗಿ ಬರೋಣ. ಅಲ್ಲ ಅತ್ತೆ, ಹೋಗಕ್ಕೆ ಮುಂಚೆ ಹೇಳಿ ಹೋಗ್ಬೇಕಲ್ವಾ? ಇನ್ನೂ ಅವ್ರ ಹತ್ರ ಹೇಳೇ ಇಲ್ವಾ? ಅಲ್ಲ, ನಾವು ಹೋದರೆ ಅವ್ರೇನು ಹೇಳಲ್ಲ, ಪಾಪ ದೊಡ್ಡ ಮನುಷ್ಯರು. ಆದರೂ ಒಂದು ಮಾತು ಹೇಳ್ದೆ ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಅಲ್ವಾ ಅವ್ರಿಗೊಂದು ಫೋನ್ ಮಾಡು ಅಂತ ಹೇಳ್ತಾ ಇರೋದು. ಅಜ್ಜಿ, ಸತ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ? ಏನು ವಿಶೇಷ? ವಿಶೇಷ ಅಂತ ಏನೂ ಇಲ್ಲಪ್ಪ. ಸತ್ಯ ನೋಡಿ ತುಂಬ ದಿನ ಆಯ್ತಲ್ವಾ. ಅದು ಅಲ್ಲದೆ ಅವಳಿಗೇನೋ ಹುಷಾರು ಇಲ್ವಂತೆ. ಅಯ್ಯೋ, ಹುಷಾರಿಲ್ವಾ? ಏನಾಯ್ತಂತೆ? ಯಾಕೆ ನೀನು ಹೋಗಿ ಸರಿ ಮಾಡ್ತೀಯಾ? ಡಾಕ್ಟ್ರಾ ನೀನು? ದೊಡ್ಡದಾಗಿ ಬಂದ್ಬಿಟ್ಟ. ಹಾಗಲ್ಲ ದಿವ್ಯಾ. ಬಿಡಿ ಹೇಳಿ ಅಂದರೆ ಸುಮ್ಮನೆ ಅವಳು ಬಾಯಿಗೆ ಹಾಕಿ ಸಿಕ್ಕಾಕೊಡ್ತೀರಾ? ಅವಳಿಗೆ ಎಲ್ರಿಗೂ ಏನಾದರೂ ಅಂದೇ ಹೋದರೆ ತಿಂದ ಅನ್ನ ಜೀರ್ಣ ಆಗಲ್ಲ ನೋಡಿ. ನಾನು ನೋಡ್ತೀನಿ ಈ ಪ್ರೀತಿ ಎಲ್ಲ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ. ನೋಡೆ, ನಾವು ಸತ್ಯನ ಮನೆಗೆ ಹೋಗ್ತಿದ್ದೀವಿ ಅಂತ ನಿನಗೇನಾದರೂ ಉರಿತಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನೀನು ನಿನ್ನ ಗಂಡನ ಮನೇಲಿ ಇದ್ದಿದ್ರೆ ನಿಮ್ಮ ಮನೆಗೂ ಬರ್ತಿದ್ವಿ. ಓ, ನನಗೆ ಮನೆ ಇಲ್ಲ ಅಂತ ಆಡ್ಕೋತಾ ಇದೆಯಾ? ಎಲ್ಲ ನಿನ್ನಿಂದಾನೆ. ಮತ್ತೆ ಅವಳು ಹೇಳಿದ್ದನ್ನು ನೀವು ಮನ್ಸಿಗೆ ಹಾಕೋಬೇಡಿ. ಹುಷಾರಿಲ್ಲದೆ ಇರೋ ಟೈಮಲ್ಲಿ ತವ್ರ ಮನೆಯಿಂದ ಯಾರಾದರೂ ಅವ್ರ ಮನೆಗೆ ಹೋದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ನೀವು ಹೋಗಿ ಬನ್ನಿ. ಕೆಲವು ಜನ್ಮಗಳೇ ಅಷ್ಟಪ್ಪ, ಈ ಸೂಕ್ಷ್ಮತೆಗಳೆಲ್ಲ ಅರ್ಥ ಆಗಲ್ಲ. ಹಲೋ, ಹುಷಾರಿಲ್ಲ ಅಂದರೆ ಅಲ್ಲಿ ನೋಡ್ಕೊಳಕ್ಕೆ ಯಾರೂ ಇಲ್ವಾ? ನೀವೇ ಹೋಗ್ಬೇಕಾ? ಮೋಸ್ಟ್ಲಿ ಅವಳನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅನ್ಸುತ್ತೆ. ಪಾಪ. ಮುಚ್ಚೆ ಬಾಯಿ, ಬರೀ ಕೆಟ್ಟ ಮಾತೇ ಆಡ್ತೀಯಲ್ಲೇ. ಸ್ವಂತ ತಂಗಿ ಹುಷಾರಿಲ್ಲ ಅಂದರೆ ಆಡೋ ಮಾತೇನೇ ಇದು? ಸ್ವಲ್ಪ ಅದು ಮಾನವೀಯತೆ ಉಳಿಸ್ಕೊಳ್ಳೆ. ನಾವೇನು ಅವಳನ್ನ ನೋಡ್ಕೊಳಕ್ಕೆ ಹೋಗ್ತಿಲ್ಲ ಕಣೆ. ಅವಳನ್ನ ನೋಡ್ಕೊಳಕ್ಕೆ ಮನೆ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಸತ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಹೋಗ್ತಿರೋದು ಅವಳು ನೋಡ್ಕೊಂಬರಕ್ಕೆ ಅಷ್ಟೇ ಕಣೆ. ಹೆತ್ತು ಮಗಳಿಗೆ ಹುಷಾರಿಲ್ಲ ಅಂತಂದಾಗ ಕರುಳು ಚುರ್ರು ಅನ್ನತ್ತೆ. ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು. ಅಯ್ಯೋ ಜಾನಕಿ, ಅವಳ ಹತ್ರ ಏನೇ ಮಾತು ಸಾಕು.
ಸತ್ತಿನ ಅತ್ತೆಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಹೋಗು. ಸರಿ ಅತ್ತೆ. ಆಯ್ತಾಯ್ತು, ಅವಳನ್ನ ಎಷ್ಟು ದಿನ ಮೆರೆಸ್ತೀರಾ ಅಂತ ನಾನು ನೋಡ್ತೀನಿ. ಎಲ್ಲದಕ್ಕೂ ಕೊನೆ ಅನ್ನೋದಿರುತ್ತೆ. ಇರುತ್ತೆ ಇರುತ್ತೆ, ನಿನ್ನ ದುರಹಂಕಾರಕ್ಕೊಂದು ಬಿಟ್ಟು ಎಲ್ಲದಕ್ಕೂ ಕೊನೆ ಅಂತ ಇದ್ದೇ ಇರುತ್ತೆ. ಇರಿಯತ್ತೆ, ಒಂದು ನಿಮಿಷ ಬಂದೆ. ಯಾಕಪ್ಪ, ಏನಾಯಿತು? ಒಂದು ನಿಮಿಷ ಸರ್, ಏನಾಯಿತು ಅಂತ ನೋಡ್ತೀನಿ. ಹಾಂ, ಸರ್ ಟೈರ್ ಪಂಚರ್ ಆಗಿದೆ. ಹೌದಾ? ಅಯ್ಯೋ, ಈಗ ಏನಪ್ಪ ಮಾಡೋದು? ಅರ್ಧ ಗಂಟೆ ಸರ್, ಟೈರ್ ಚೇಂಜ್ ಮಾಡಿಬಿಡ್ತೀನಿ. ಅರ್ಧ ಗಂಟೆ ಆಗುತ್ತಾ? ಅಲ್ಲಿವರೆಗೆ ಏನಪ್ಪ ಮಾಡಲಿ ನಾನು? ಮನೆಯಿಂದ ಬೇರೆ ಕಾರ್ ತರಿಸ್ಲಾ ಸರ್? ಬೇಡಪ್ಪ, ಪಂಚರ್ ಆಗಿರೋದನ್ನೇ ದೊಡ್ಡ ಅನಾಹುತ ಆಗಿಬಿಟ್ಟಿದೆ ಅಂತ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ. ಏನು ಬೇಡ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಪಕ್ಕದಲ್ಲೇ ಪಾರ್ಕ್ ಇದೆ ಸರ್, ಅಲ್ಲೇ ಕೂತಿರಿ. ನಾನು ಟೈರ್ ಚೇಂಜ್ ಮಾಡಿ ನಿಮಗೆ ಕರಿತೀನಿ. ಓ ಸರಿ, ನಾನು ಅಲ್ಲಿ ಪಾರ್ಕಲ್ಲಿ ಕೂತಿರ್ತೀನಿ. ಹಲೋ. ಹಲೋ ಸೀತಾ ಅವರೇ. ಹೇಳಿ ಜಾನಕಿ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ಮನೇಲೆಲ್ಲ ಹುಷಾರು ತಾನೇ? ಓ, ಎಲ್ಲರೂ ಆರಾಮಾಗಿದ್ದಾರೆ. ಅದು ಸೀತಾ ಅವರೇ, ಸತ್ಯನ ನೋಡ್ಕೊಂಡು ಹೋಗೋದಕ್ಕೆ ನಾನು ಅತ್ತೆ ಬರಬೇಕು ಅಂದ್ಕೊಂಡ್ವಿ. ಅಯ್ಯೋ, ಇದರಲ್ಲಿ ಕೇಳೋದೇನಿದೆ ಜಾನಕಿ ಅವರೇ, ಖಂಡಿತವಾಗ್ಲೂ ಬನ್ನಿ. ಇಲ್ಲಿ ನಿಮ್ಮ ಮಗಳಿದ್ದಾಳೆ, ಇದು ನಿಮ್ಮನೆ, ಇದನ್ನೆಲ್ಲ ಕೇಳಬೇಕಾ ನೀವು? ಮೊನ್ನೆನೇ ಹೇಳಿಲ್ವಾ ನಾನು ನಿಮಗೆ, ಬಿಡುವಾದಾಗಲೆಲ್ಲ ಬರ್ತಾ ಇರಿ ಅಂತ? ದಯವಿಟ್ಟು ಬನ್ನಿ. ತುಂಬ ದೊಡ್ಡ ಮಾತು ಸೀತಾ ಅವರೇ, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ತುಂಬ ಖುಷಿ ಆಯಿತು. ನಾಳೆ ನೀವೆಲ್ಲರೂ ಫ್ರೀ ಇದ್ದರೆ ನಾನು ಅತ್ತೆ ಸಂಜೆ ಬರ್ತೀವಿ. ಖಂಡಿತವಾಗ್ಲೂ ಬನ್ನಿ. ಅಂದಾಗೆ ನೀವು ಬರ್ತಾ ಇರೋದನ್ನು ನಿಮ್ಮ ಮಗಳಿಗೆ ಹೇಳಿದ್ದೀರಾ? ಇಲ್ಲ ಸೀತಾ ಅವರೇ, ಮೊದಲು ನಿಮಗೆ ಫೋನ್ ಮಾಡಿ ವಿಚಾರಿಸ್ಕೊಂಡು ಆಮೇಲೆ ಅವಳಿಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಹಾಗಾದರೆ ನೀವು ಅವಳಿಗೆ ಹೇಳಲೇಬೇಡಿ, ನಿಮ್ಮ ಪಾಡಿಗೆ ನೀವು ಬಂದುಬಿಡಿ. ನೀವು ಬಂದ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ. ಸರಿ ಸೀತಾ ಅವರೇ, ಹಾಗೆ ಆಗಲಿ. ಫೋನ್ ಇಡ್ತೀನಿ. ಸರಿ ಮಾ. ಪಾರ್ಕಲ್ಲಿ ಮಕ್ಕಳ ಆಟ ನೋಡೋದೇ ಒಂಥರ ಚಂದ. ಪಾರ್ಕಿಗೆ ಬಂದು ಎಷ್ಟೋ ದಿವಸಗಳಾಗಿತ್ತು. ಹಾಂ, ಏನ್ರು ನಿಮ್ಮ ಹೆಸರು? ಆಟ ಆಡ್ತಾ ಇದ್ದೀರಾ? ಏನು ನಿನ್ನ ಹೆಸರು? ಮೇಘರಾಜ್ ಗೌಡ. ನಿನ್ನ ಹೆಸರು? ಪ್ರಕೃತಿ. ಪ್ರಕೃತಿ. ನಿನ್ನ ಹೆಸರೇನಮ್ಮ? ತನ್ವಿ. ತನ್ವಿ. ನಿನ್ನ ಹೆಸರು? ವರುಣ್. ಹಾಂ, ಯಾಕೆ ನಿಲ್ಲಿಸ್ಬಿಟ್ರಿ? ಆಡಿ ಆಡಿ ಆಡಿ. ಹ್ಞೂ, ಆಡಿ. ಟೈರ್ ಪಂಕ್ಚರ್ ಆಗಿದ್ದೆ ಒಳ್ಳೆಯದಾಯಿತು. ಈ ನೆಪದಿಂದಾದರೂ ಪಾರ್ಕಲ್ಲಿ ಒಂದು ಸುತ್ತಾಡಬಹುದು.
ಇನ್ನೇನು ಕಾರಣ ಏನು ಪುಟ ಏನಾಯ್ತು? ಥ್ಯಾಂಕ್ ಯು ಪುಟ್ಟ. ನೀನು ಇವತ್ತಿಲ್ಲದೆ ಹೋಗಿದ್ದಿದ್ರೆ ನಾನು ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ದೇವ್ರ ಹಾಗೆ ಬಂದು ನೀನು ನನ್ನನ್ನು ಕಾಪಾಡಿಬಿಟ್ಟೆ. ನೀನು ಇಲ್ಲಿದ್ಯಾ? ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಬಾ. ಲೇ ಮರಿ, ಯಾರ ಮನೆ ಮಗನೋ ಏನೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿಬಿಟ್ಟೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿಲ್ಲಪ್ಪ, ಚೆನ್ನಾಗಿಟ್ಟಿಲ್ಲ. 100 ವರ್ಷ ಚೆನ್ನಾಗಿ ಬಾಳು ಕಂದ. ಊರ್ಮಿಳಾ, 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 ಮನೇಲೆಲ್ಲ ಕ್ಲೀನ್ ಮಾಡಿಸಿದ್ಯಾ ತಾನೇ? ಈಗ ಕ್ಲೀನ್ ಮಾಡಿಸೋದಾ? ಬೆಳಗ್ಗೆನೆ ಕ್ಲೀನ್ ಮಾಡಿದ್ರಲ್ಲ ಅಕ್ಕ? ಇಲ್ಲ ಕಣೆ, ಅಲ್ಲಲ್ಲಿ ಧೂಳು ಕಾಣಿಸ್ತಾ ಇದೆ, ಇನ್ನೊಂದ್ಸಲ ಕ್ಲೀನ್ ಮಾಡಿಸು. ಹೇಳೋದು ಮರ್ತಿದ್ದೆ ಕಣೆ, ಮನೆಗೆ ತುಂಬ ಬೇಕಾದವ್ರು ಬರ್ತಿದ್ದಾರೆ. ಮನೆ ಎಲ್ಲ ಗಲೀಜಾಗಿದ್ರೆ ಚೆನ್ನಾಗಿರ್ತೇನೆ. ಬಂದವ್ರು ಏನನ್ನಲ್ಲ ನಮಗೆ. ಸರಿ ಅಕ್ಕ, ಮಾಡಿಸ್ತೀನಿ. ಆದರೆ ಯಾರು ಬರ್ತಿದ್ದಾರೆ? ಬರ್ತಾರಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ಊರ್ಮಿಳಾ, ಆಮೇಲೆ ಅಡುಗೆ ಶುರು ಮಾಡ್ಕೊಂಬಿಡೆ. ಅಡುಗೆ ಮಾತ್ರ ರುಚಿಯಾಗಿರ್ಬೇಕು ನೋಡು. ಹಾಂ, ಆಮೇಲೆ ಹಬ್ಬದ ಅಡುಗೆ ಮಾಡಿಬಿಡೆ. ಹಾಂ, ಊರ್ಮಿಳಾ, ನೀನು ಮೈಸೂರು ಪಾಕು ತುಂಬ ಚೆನ್ನಾಗಿ ಮಾಡ್ತೀಯ ಕಣೆ. ಮೈಸೂರು ಪಾಕೆ ಮಾಡಿಬಿಡೆ. ಹಾಂ, ಅಲ್ಲ, ಯಾರು ಬರ್ತಿದ್ದಾರೆ ಅಂತಲೇ ಹೇಳ್ದೇನೆ ಮೈಸೂರು ಪಾಕ್ ಮಾಡು ಅಂತ ಹೇಳ್ತಾ ಇದ್ದಾಳಲ್ಲ. ಪ್ರಕಾಶ, ನೀ ಇಲ್ಲೇನೋ ಮಾಡ್ತಿದ್ಯಾ? ನಿಂಗೆ ರೆಸ್ಟ್ ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿದ್ನಲ್ಲ. ಇಲ್ಲಮ್ಮ, ಗೆಸ್ಟ್ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಗೆಸ್ಟ್ ರೂಮ್ ಕ್ಲೀನಾ? ಬರೋರು ಹಾಗಾದ್ರೆ ಇಲ್ಲೇ ಉಳ್ಕೋತಾ ಇದ್ದಾರಾ? ಅಷ್ಟೊಂದು ಹತ್ರದ ಸಂಬಂಧಿಕರು ಯಾರಿದ್ದಾರೆ? ನೋಡೋ, ಎಲ್ಲ ನೀಟಾಗಿರಬೇಕು. ಗೆಸ್ಟ್ಗಳು ಬಂದಾಗ ಅವ್ರು ಯಾವ ತೊಂದರೆನೂ ಆಗಬಾರ್ದು ನೋಡು. ಇಲ್ಲಮ್ಮ, ಮಾಡಿದ್ದೀನಿ. ಸರಿ, ಊರ್ಮಿಳಾ ಏನು ಹೇಳ್ತಾಳೋ ಅದನ್ನೆಲ್ಲ ತಂದು ಕೊಟ್ಬಿಡು. ಊರ್ಮಿಳಾ, ನಿನಗೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಪ್ರಕಾಶ ತಂದು ಕೊಡ್ತಾನೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ ಅಂತ ರಾಗ ಎಳಿಬೇಡ ಮಾರೈತಿ. ಪ್ರಕಾಶ, ಹೊರಗಡೆದೆಲ್ಲ ಕ್ಲೀನ್ ಮಾಡಿದ್ಯಾ? ಇಲ್ಲಮ್ಮ, ಅದೊಂದು ಬ್ಯಾಲೆನ್ಸ್ ಇದೆ ಮಾಡಬೇಕು. ಅಯ್ಯೋ ನಡಿಯೋ, ನಾನು ಹೇಳ್ತೀನಿ, ನಡಿ ಎಲ್ಲೆಲ್ಲ ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಬಾ. ಚಿಕ್ಕತ್ತೆ, ಅಡುಗೆಗೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಅತ್ತೆ ಯಾಕೆ ಇಷ್ಟೊಂದು ಗಡಿ ಬಿಡಿಲಿದ್ದಾರೆ? ಯಾರೋ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾ ಇದ್ದಾರಂತೆ. ಹೌದಾ? ಯಾರು ಬರ್ತಾ ಇದ್ದಾರೆ? ನನಗೇನಮ್ಮ ಗೊತ್ತು, ಅಕ್ಕ ನನಗೂ ಹೇಳಿಲ್ಲ. ಅವಳೇ ಗಡಿಬಿಡಿಲಿ ಮುಂದೆ ನಿಂತು ಎಲ್ಲ ತಯಾರಿನೂ ಮಾಡಿಸ್ತಾ ಇದ್ದಾಳೆ. ಬಹುಶಃ ಯಾರೋ ಸ್ಪೆಷಲ್ ಗೆಸ್ಟೇ ಬರ್ತಾ ಇರಬೇಕು. ಊರ್ಮಿಳಾ, ಏನೇ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ? ಗೆಸ್ಟ್ ಬರೋ ಸಮಯ ಆಯಿತು, ಇನ್ನು ಸ್ವಲ್ಪ ಹೊತ್ತು ಬಂದೇ ಬಿಡ್ತಾರೆ. ಬೇಗ ಅಡುಗೆ ಮುಗಿಸ್ರೆ ಅಲ್ವೇ ಊರ್ಮಿಳಾ? ಗೆಸ್ಟ್ ಬಂದಾಗ ನೀನು ಅಡುಗೆ ಮನೇಲಿ ಅಡುಗೆ ಮಾಡ್ತಾನೆ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಬೇಗ ಮಾಡ್ರೆ ಕೆಲಸನ. ಹಾಂ, ಸರಿ ಅಕ್ಕ, ಮಾಡ್ತೀವಿ. ಚಿಕ್ಕತ್ತೆ, ಅತ್ತೆ ಏನು ಅಷ್ಟೊಂದು ಖುಷಿಯಾಗಿದ್ದಾರೆ? ಸತ್ಯ, ಅಕ್ಕನಿಗೆ ತುಂಬ ಬೇಕಾಗಿರೋರೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಸರಿ ಬಾ, ಕೆಲಸ ಶುರು ಮಾಡೋಣ, ಇಲ್ಲಾಂದ್ರೆ ಅದಕ್ಕೂ ಬಯಸ್ಕೋಬೇಕಾಗತ್ತೆ. ಹ್ಞೂ ಚಿಕ್ಕತ್ತೆ, ನಾನಂತೂ ಈ ಅವಕಾಶ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅತ್ತೆ ಚೆನ್ನಾಗಿ ಇಂಪ್ರೆಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ.
ನಿನಗಂತೂ ಅಕ್ಕನ ಬುಟ್ಟಿಗೆ ಹಾಕೊಳ್ಳೋದೇ ಧ್ಯಾನ. ಬಾ. ಸತ್ಯ, ಮೈಸೂರು ಪಾಕ್ ಮಾಡ್ಬೇಕಂತೆ. ಹಾಂ ಹಾಂ, ಮೊದಲು ಅನ್ನ ಸಾಂಬಾರು ಮಾಡ್ಕೊಂಬಿಡೋಣ, ಆಮೇಲೆ ಮೈಸೂರು ಪಾಕ್ ಮಾಡೋಣ. ಹೂ ಚಿಕ್ಕತ್ತೆ. ಜೊತೆಗೆ ಪಾಯಸನೂ ಮಾಡಬೇಕು. ಚಿಕೇನ ಬಂದೆ. ಎಲ್ಲೋ ಒಬ್ಬನೇ ಹೋಗ್ತಾ ಇದೆಯಾ? ಅವ್ನು ಮೀಟಿಂಗಲ್ಲಿ ಇದ್ದಾನೆ. ಬೆಳಗ್ಗೆಯಿಂದ ಯಾರೋ ಬಂದಿದ್ದಾರೆ, ತಲೆ ತಿಂತಾ ಇದ್ದಾನೆ, ಬಿಡ್ತಾನೆ ಇಲ್ಲ. ಹಾಕ್ತೀನಿ ನೋಡು, ಅದೆಲ್ಲ ಹೇಳ್ಬಾರ್ದು. ಅವ್ರು ನಮ್ಮ ಕ್ಲೈಂಟ್ಸ್ ಕಣ. ನಿನಗೆ ಬೆಳಿಗ್ಗೆ ಒಂದು ಫೈಲ್ ಕೊಟ್ಟನಲ್ಲ, ಕೊಟ್ಟೆ ತಾನೆ? ಕೊಟ್ಟೆ ಚಿಕ್ಕಪ್ಪ, ನೋಡ್ದ, ಡೀಟೇಲ್ಸ್ ಚೆಕ್ ಮಾಡ್ಬಿಟ್ಟು ಮೇಲ್ ಮಾಡಿದ್ದೀನಿ ಅಂತ ಹೇಳ್ದ. ನಿನ್ನನ್ನು ನಾನು ಯಾವ ಕಾರಣಕ್ಕೆ ನಂಬಲ್ಲ, ನಾನೇ ಚೆಕ್ ಮಾಡ್ತೀನಿ. ಏನು ಬೇಕಾಗಿಲ್ಲ ಲಕ್ಷ್ಮಣ, ನಾಳೆ ಆಫೀಸ್ಗೆ ಹೋದ್ಮೇಲೆ ಅದೇನು ಚೆಕ್ ಮಾಡೋದು ಮಾಡು. ಯಾಕತ್ಗೆ ಈಗ ಚೆಕ್ ಮಾಡಿದ್ದೀನಂತೆ? ಅಲ್ಲ ಲಕ್ಷ್ಮಣ, ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲೇ ಇರ್ತೀರಾ, ಆಫೀಸ್ ಕೆಲಸನೇ ಮಾಡ್ತಿರ್ತೀರಾ, ಮನೆಗೆ ಬಂದಮೇಲೆ ಆಫೀಸ್ ಕೆಲಸನಾ? ಅದು ಅಲ್ಲದೆ ಇವತ್ತು ನಮ್ಗೆ ಬೇಕಾದವರು ಮನೆಗೆ ಬರ್ತಾ ಇದ್ದಾರೆ, ಸ್ವಲ್ಪ ನಿಮ್ಮ ಕೆಲಸ ಕಾರ್ಯನೆಲ್ಲ ಬದಿಗಿಡ್ರಪ್ಪ. ಓಕೆ ಆಯಿತು, ನೀವು ಹೇಳಿದ ಮೇಲೆ ನಿಮ್ಮ ಮಾತನ್ನು ಮೀರೋದಕ್ಕೆ ಸಾಧ್ಯನಾ? ಹಾಗೆ ಆಗಲಿ. ಹಾಗೆ ಕಾರ್ತಿಕ್ಗೂ ಸ್ವಲ್ಪ ಹೇಳಪ್ಪ. ಅಷ್ಟೇ ತಾನೇ? ಹಾಂ. ಏ ಮಂಜ, ಅರ್ಜೆಂಟಾಗಿ ಕಾರ್ತಿಕ್ಗೆ ಫೋನ್ ಮಾಡಿ ಅದಕ್ಕೆ ಮುಂದಿರೋ ಕೇಳು. ಓಕೆ ಅದಕ್ಕೆ? ಅದಕ್ಕೆ ಅಣ್ಣ ಆಗಲೇ ಬರ್ಬೇಕಿತ್ತಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ಅದೇ ವಾಕಿಂಗ್ ಹೋಗಿದ್ದಾರೆ ಕಣೋ, ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ನೋಡು ಬಂದೇ ಬಿಟ್ಟು. ಓಹ್, ನೆನೆದವರ ಮನದಲ್ಲಿ ಮೆತ್ತಿಗೆ ಅರೆ ಮೆತ್ತಿಗೆ ಬನ್ನಿ, ಮೆತ್ತಿಗೆ ಬನ್ನಿ. ಏನಾಯ್ತು ಸೋಮ, ಏನಾಯ್ತು? ಅಮ್ಮ ಅದು ಏನಾಯ್ತು? ನೀರು ತಗೊಂಬ ಹೋಗು ಒಂದು ಲೋಟ. ಸರಿ ಕೂತ್ಕೊಳ್ಳಿ. ಏನಾಯ್ತು ರೀ? ಹಾ ಅಣ್ಣ ಏನಾಯ್ತು? ರೀ ಏನಾಯ್ತು ರೀ? ಅಮ್ಮ ನೀರು. ಏ ಸೋಮ ಏನಾಯ್ತು? ಅಮ್ಮ ಇನ್ನೇನೆಲ್ಲ ತೊಗೊಂಬರ್ತೇನೆ, ಹೋಗಿ ಕುಡಿರಿ. ರೀ ಆಗ್ಲೇ ಹೊರಟೆ ಅಂತ ಹೇಳಿದ್ರಲ್ರಿ, ಯಾಕೆ ತಡ ಆಯ್ತು? ಏನಾಯ್ತು? ಹೊರಟಿದ್ದೆ ಕಣೆ ಸೀತಾ, ಆದರೆ ದಾರಿ ಮಧ್ಯದಲ್ಲಿ ಅಯ್ಯೋ ದೇವ್ರೆ, ಅಲ್ಲ ರೀ, ನಮ್ಗೊಂದು ಮಾತು ಹೇಳೋದಲ್ವಾ, ನಾವು ನೀವು ಇದ್ ಕಡೆನೇ ಬರ್ತಾ ಇದ್ವಿ, ಇಲ್ಲಾಂದ್ರೆ ಲಕ್ಷ್ಮಣಗಾದ್ರೂ ಫೋನ್ ಮಾಡ್ಬೇಕಿತ್ತು ರೀ. ಏನು ಹೇಳಲ್ಲ ನೀವು. ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಗೆ ಒಬ್ರೆ ಎಲ್ಲೂ ಹೋಗ್ಬೇಡಿ ಹೋಗ್ಬೇಡಿ ಅಂತ. ಕೇಳ್ತೀರ ನನ್ನ ಮಾತನ್ನ ನೀವು? ಲಕ್ಷ್ಮಣ, ಇನ್ಮೇಲೆ ನಿಮ್ಮ ಅಣ್ಣನ ಒಬ್ಬರನ್ನೇ ಎಲ್ಲೂ ಕಳಿಸ್ಬೇಡ ಕಣೋ. ಶಾಂತಿ ಶಾಂತಿ ಶಾಂತಿ. ಹಾಗಿದ್ದಾಗೋಯ್ತು ಕಣೆ, ಸೇಫಾಗಿ ಮನೆಗೆ ಬಂದಲ್ಲ. ರಾಯ್ರೆ ಏನಾಯ್ತು? ನನಗೇನಾಗಿದೆಯಮ್ಮ, ಒಂದು ಕ್ಷಣ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ, ಈಗ ಆರಾಮಾಗಿದ್ದೀನಿ. ನಾನು ಡಾಕ್ಟ್ರನ್ನ ಕರೆಸ್ಲಾ? ಡಾಕ್ಟ್ರೆಲ್ಲ ಏನು ಬೇಡಮ್ಮ. ಏನ್ ರಾಯ್ರೆ ನೀವು, ಎಲ್ರ ಬಗ್ಗೆ ಕಾಳಜಿ ವಹಿಸೋ ನೀವು ನಿಮ್ ಬಗ್ಗೆ ಮಾತ್ರ ಕಾಳಜಿ ವಹಿಸಲ್ಲ. ಇದ್ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅತ್ತೆ ಹೇಳಿದ್ ಕರೆಕ್ಟ್ ಆಗೇ ಇದೆ, ನೀವ್ ಯಾರಿಗಾದ್ರೂ ಕಾಲ್ ಮಾಡ್ಬೇಕಾಗಿತ್ತು. ಶುರು ಆಯ್ತಾ ನಿನ್ನ ಪ್ರವರ? ಅತ್ತೆಗೆ ತಕ್ಕ ಸೊಸೆ. ಅದು ನಿಜಾನೇ, ಆದ್ರೆ ನಿಮಗ್ ನಮ್ ಗಾಬರಿ ಅರ್ಥ ಆಗಲ್ಲ ಅಲ್ಲ? ಸೀತಾ, ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಸುಮ್ಮನಿದ್ದೆ ಕಣೆ. ನೋಡು, ನಾನೀಗ ಆರಾಮಾಗಿದ್ದೀನಿ ಕಣೆ, ಸುಮ್ಮನೆ ಯಾಕೆ ಆತಂಕ ಪಡ್ಕೋತೀರಾ? ಎಲ್ಲ ದೇವ್ರ ದಯೆ ರೀ, ದೇವರು ಚಿಕ್ಕ ಹುಡುಗನ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ದ. ಹೌದು ಕಣೆ ಸೀತಾ, ಆ ಮಗುನ ನೀನು ನೋಡಬೇಕಾಗಿತ್ತು. ನಮ್ಮ ಕಾರ್ತಿ ರೀತು ಚಿಕ್ಕ ಮಕ್ಕಳಾಗಿದ್ದಾಗ ಮುದ್ದಾಗಿದ್ರಲ್ಲ, ಹಾಗೆ ಇದ್ದ.
ಆಮೇಲೆ ಆ ಇನ್ಹೇಲರ್ನು ಅವನೇ ಹೋಗಿ ತಂದ್ಕೊಟ್ಟಿದ್ದು. ಬಹಳ ಚೂಟಿ ಹುಡುಗ ಕಣೆ ಅವನು. ಅವನು ನೋಡ್ತಾ ಇದ್ರೆ ನಮ್ಮನೆ ಮಗುನೇನೋ ಅನ್ಸ್ಬಿಡ್ತು ನನಗೆ. ಯಾರು ಹೆತ್ತ ಮಗನೋ ದೇವರು ಅವನನ್ನು ಚೆನ್ನಾಗಿಟ್ಟಿರ್ಲಿರಿ. ಅಣ್ಣ, ಇನ್ಮೇಲೆ ನೀನು ಎಲ್ಲೇ ಹೋಗ್ಬೇಕಾದ್ರೂ ನನಗೆ ಹೇಳು, ನಾನು ನಿನ್ನ ಜೊತೆ ಬರ್ತೀನಿ. ಇದೆಲ್ಲ ಇನ್ನು ಮುಂದೆ ಬೇಡ. ನೀವ್ ಯಾವಾಗ್ಲೂ ಬ್ಯುಸಿ ಇರ್ತೀರಲ್ಲ ಚಿಕ್ಕ ಮಾವ. ನಿಮಗೆ ಹೇಗಾಗತ್ತೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ? ನಾನು ಕಾರ್ತಿಕ್ಗೆ ಹೇಳ್ತೀನಿ ಬಿಡಿ.